ನಿಮ್ಗೆಲ್ಲ ಜೊತೆಯಲ್ಲಿ ಹೈಯೆಸ್ಟ್ ಲೀಡ್ ತರಬೇಕು. ನಾವಿಬ್ಬರು ಒಟ್ಟಿಗೆ ಸೇರ್ಕೊಂಡು ನಮ್ಮ ಲೀಡರ್ ಸೇರಿದ್ರು ಅವರು ನಿಮ್ಮ ಜೊತೆ ಮಿಂಗಲ್ ಆಗ್ತಾರೆ. ಸುರೇಶ್ ನಮ್ಮ ಹಳೆ ಫ್ರೆಂಡನೇ. ಎಲ್ಲರೂ ಒಟ್ಟಿಗೆ ಸೇರಿಸಿ ಹೈಯೆಸ್ಟ್ ಮೆಜಾರಿಟಿ ತರಬೇಕು ಅಂತ ಎಲ್ಲರೂ ಕೇಳ್ಕೊಳ್ತೇವೆ. ಇವತ್ತು ಅವರು ನಮ್ಮ ಟಿ ವಿಜಯ್ ಅವರು, ಮುನಿತ್ ತಿಮ್ಮಣ್ಣವರು, ಮತ್ತು ನಮ್ಮ ರಾಜಶೇಖರ್ ಅವರು, ರಮೇಶ್ ಅವರು, ನಮ್ಮ ಕದನಹಳ್ಳಿ ಗ್ರಾಮ ದೇವಸ್ಥಾನಗಳ ಅಧ್ಯಕ್ಷರಂಥ ಶ್ರೀನಿವಾಸ್ ಅವರು, ದಾಸಣ್ಣವರು ಮತ್ತು ಇನ್ನೂ ಎಲ್ಲ ರಮೇಶ್ ಅಣ್ಣವರು, ಸಾಕಷ್ಟು ಜನ, ನಮ್ಮ ಚಂದ್ರಣ್ಣ, ಸಿದ್ದಣ್ಣ ಅವರು, ಮತ್ತು ನಮ್ಮ ಶ್ರೀನಿವಾಸು, ಜಾನಿ, ಜನಾರ್ದನ್, ಮತ್ತು ಎಲ್ಲ ಮಲ್ಲೇಶು ಎಲ್ಲ ಕದ್ರೇನಹಳ್ಳಿ ಗ್ರಾಮದವರು ಮತ್ತು ಬೇಂದನವ್ರದವರು, ಕುಮಾರಸ್ವಾಮಿ ಲೇಔಟ್ ಬಡಾವಣೆಯವರು ಎಲ್ಲರೂ ಕೂಡ ಇವತ್ತು BJP ಮತ್ತು JDS ಪಕ್ಷವನ್ನು ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ನಮ್ಗೆ ಭಾಳ ಖುಷಿಯಾಗಿದೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಬಂದು ಅವ್ರಿಗೆಲ್ಲ ಏನೋ ಶಾಲು ಹಾಕೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡು ಇವತ್ತು ಅವ್ರಿಗೆ ನಾವೆಲ್ಲರೂ ಬೆಂಬಲವನ್ನು ಸೂಚಿಸ್ತೀವಿ ಅಂತಕ್ಕಂಥ ಮಾತನ್ನು ನಮ್ಮ ಮುಖಂಡರುಗಳೆಲ್ಲ ಕೂಡ ತಿಳಿಸಿದ್ದೇವೆ. ಖಂಡಿತವಾಗ್ಲೂ ಈ ಭಾಗದಲ್ಲಿ 14 ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾವು ಇವತ್ತೇನು ಸೌಮ್ಯ ರೆಡ್ಡಿಯವರು ನಮಗೆ ಅಭ್ಯರ್ಥಿ ಆಗಿದ್ದಾರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ, ಅವ್ರಿಗೆ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ನಾವು ಒಂದು ಮಾತು ಹೇಳಿದೆ ನಾನು ಆವಾಗಲೇ, ನಾವೆಲ್ಲರೂ ಇವತ್ತು ಕದನಹಳ್ಳಿ ಗ್ರಾಮ ಇರ್ಬೋದು, ನಮ್ಮ ಅಕ್ಕಪಕ್ಕದ ಗ್ರಾಮಗಳಿರ್ಬೋದು, ಎಲ್ಲರೂ ಕೂಡ ನಾವು ಒಂದು ಮನೆಯವ್ರ ಥರ ಇದ್ದೀವಿ, ಒಂದು ಅಣ್ಣ ತಮ್ಮಂದಿರ ಥರ ಇದ್ದೀವಿ ನಾವು ಅಕ್ಕಪಕ್ಕದವ್ರು ನಾವೆಲ್ಲ. ಆ ರೀತಿಯಲ್ಲಿ ಒಟ್ಟಿಗೆ ಸೇರಿಕೊಂಡು ಇವತ್ತು ಸೌಮ್ಯ ರೆಡ್ಡಿಯವರಿಗೆ ಈ ಭಾಗದಲ್ಲಿ ಹೆಚ್ಚಿನ ಮತಗಳನ್ನು ನಾವು ಕಾಂಗ್ರೆಸ್ಗೆ ಹಾಕಿಸ್ಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ವಿ. ಖಂಡಿತವಾಗ್ಲೂ ಆ ಕೆಲಸವನ್ನು ನಾವು ಮಾಡ್ತೀವಿ. ರಾಷ್ಟ್ರ ಮಟ್ಟದಲ್ಲಿ JDS BJP ಅಲಯನ್ಸ್ ಆಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. JDS BJP ಅನ್ನೋದು ನಮ್ಮ ಕ್ಷೇತ್ರದಲ್ಲಿ JDS ಅನ್ನೋದೇ ಇಲ್ಲ. ಯಾಕೆಂದ್ರೆ BJPನಲ್ಲಿ ಎಲ್ಲ ಸ್ವಲ್ಪ ಜನ ಇದ್ದಾರೆ. BJPಯಲ್ಲಿ ಇದ್ದವರೇ ಆಲ್ಮೋಸ್ಟ್ ಆಲ್ ನನ್ನ ಸೇರಿಸಿ ನಾವೆಲ್ಲ ಮಹಾನಗರ ಪಾಲಿಕೆ ಒಂದಷ್ಟು ಜನ ಸೇರಿ ಇವತ್ತು ನಮ್ಮ ಪ್ರಸಾದ್ ಬಾಬು ಅವರು, ನಮ್ಮ ಹೊಸಕೆರಳ್ಳಿ ನಾರಾಯಣ್ ಅವರು, ಸುರೇಶ್ ಅವರು, ಕಬಡ್ಡಿ ಬಾಬು ಅವ್ರ ಮಗ ಪವನ್ ಅವರು, ಆಮೇಲೆ ನಮ್ಮ ಗೋವಿಂದರಾಜ್ ಅವರು, ನಮ್ಮ ರಾಮು ಅವರು, ಬಾಲು ಅವರು, ವೆಂಕಟೇಶ್ ಮೂರ್ತಿ ಎಲ್ಲ ಸಾಕಷ್ಟು ಜನ ನಾವು BJP ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿ. ಸೊ ನಮ್ಮ ಜೊತೆಲಿ ಇವತ್ತು ನಮಗೆ ಬೆಂಬಲವನ್ನು ನಮ್ಮ ವಿಜಯಣ್ಣವರು ಎಲ್ಲ ಮುಖಂಡರು ಕೂಡ ಇವತ್ತು ಬಂದು ಜಾಯ್ನ್ ಆಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಭಾಗದಲ್ಲಿ ಸೌಮ್ಯ ರೆಡ್ಡಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತಗಳನ್ನು ಕೊಡೋದ್ರಲ್ಲಿ ಎರಡನೇ ಮಾತಿಲ್ಲ. ಖಂಡಿತವಾಗಿ ನಾವು ಕೊಡ್ತೀವಿ, ಲೀಡ್ ಕೊಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಮುಖ್ಯ ಕಾರಣ ಏನಂತಂದರೆ ಇವತ್ತು ನಾವು BJP ತೊರೆಯೋದಕ್ಕೆ ದೇಶದಲ್ಲಿ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸ್ತಾ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಂತ ಒಂದೇ ಒಂದು ಕಾರಣಕ್ಕೆ ನಾವು ಇವತ್ತಿನ ದಿನ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದೀವಿ. ನೀವು ಯಾವುದೇ ತಗೊಳ್ಳಿ, ಯಾವುದು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾನೇ ಇಲ್ಲ BJPನವರು. ಡೆವಲಪ್ಮೆಂಟ್ ಬಗ್ಗೆ ಅವರಿಗೆ ಯಾವುದೋ ಒಂದು ಪಾಯಿಂಟೇ ಇಲ್ಲ ಮಾತಾಡಲಿಕ್ಕೆ. ಬರೀ ಧರ್ಮ, ದೇವರು ಇದ್ರ ಬಗ್ಗೆನೇ ಮಾತಾಡ್ತಾರೆ ಬಿಟ್ಟರೆ ಯಾವುದು ಡೆವಲಪ್ಮೆಂಟ್ ಬಗ್ಗೆ ಅವರಿಗೆ ಮಾತಾಡಲಿಕ್ಕೆ ಒಂದು ಪಾಯಿಂಟೇ ಇಲ್ಲ. ಇವತ್ತು ಎಲೆಕ್ಟ್ರಲ್ ಬಾಂಡ್ಸು ದೇಶದಲ್ಲಿ ಪ್ರಪಂಚದಲ್ಲೇ ಅತಿ ದೊಡ್ಡ ಭ್ರಷ್ಟ ಇದು ಅಂದರೆ ಎಲೆಕ್ಟ್ರಲ್ ಬಾಂಡ್ಸನ್ನು ಅವರು ಲಂಚವನ್ನು ಅಧಿಕೃತವಾಗಿ ಇದು ಲಂಚ ಅಲ್ಲ ಅಂತ ಹೇಳೋ ಒಂದು ಇದಕ್ಕೆ ಬಂದಿದೆ BJPನವರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಕ್ಸಾಂಪಲ್ ತಗೊಳ್ಳಿ ನೀವು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಸುಪ್ರೀಂ ಕೋರ್ಟು ಡೀಟೇಲ್ಸ್ ಕೇಳ್ತು. ಏನಂತ, ಯಾರ್ಯಾರು ಇದು ಬಾಂಡ್ಸ್ ಕೊಟ್ಟಿದ್ದಾರೆ ಅದರದ್ದು ಡೀಟೇಲ್ ಕೊಡಿ ಅಂತಂದರು. ಡೀಟೇಲ್ ಕೊಡಿ ಅಂತಂದರೆ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಒಂದು ಪ್ರಪಂಚದ ದೊಡ್ಡ ಸಂಸ್ಥೆ 4 ತಿಂಗಳು ಟೈಮ್ ಕೇಳ್ತದೆ. ಇದರಿಂದ ಯಾರಿದ್ದಾರೆ? ಈಗ ನೀವು ಅಕೌಂಟ್ ಓಪನ್ ಮಾಡಿದ್ರೆ 24 ಗಂಟೆಯಲ್ಲಿ ಅವರು ಟ್ಯಾಲಿ ಮಾಡಿ ಅವರು ಅದನ್ನು ನಮಗೆ ತಲುಪಿಸ್ಬೇಕು ಜನಗಳಿಗೆ. ಅಂಥ ಒಂದು ಬ್ಯಾಂಕು ಇವತ್ತು 4 ತಿಂಗಳು ಸುಪ್ರೀಂ ಕೋರ್ಟ್ಗೆ ಟೈಮ್ ಕೇಳ್ತದೆ. ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿದ್ಮೇಲೆ ಅರ್ಧಂಬರ್ಧ ಡೀಟೇಲ್ಸನ್ನು ಸುಪ್ರೀಂ ಕೋರ್ಟಿಗೆ ಕೊಡ್ತಾರೆ. ಈ ರೀತಿ ಇರುವಾಗ ನಾವು ನೀವು ಇವತ್ತಿನ ದಿವಸ ನೋಡಿ, ಎಲ್ಲ ಸರ್ಕಾರಿ ಸ್ವಾಮ್ಯದ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅವರ ಕೈವಾಡ. ಯಾರೂ ಈ ದೇಶದಲ್ಲಿ ಯಾರಾದರೂ BJP ಇದ್ರ ಬಗ್ಗೆ ಮಾತಾಡಿದ್ರೆ ಅವರನ್ನು ದೇಶದ್ರೋಹಿ ಅಂತಾರೆ, ಅವ್ರನ್ನ ಜೈಲಿಗೆ ಕಳಿಸ್ತಾರೆ. ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ಸನ್ನ ಜೈಲಿಗೆ ಕಳಿಸಿರೋದು ಇದೇ ಮೊದಲ ಬಾರಿಗೆ ಆಗ್ತಾಯಿದೆ. ಇದೆಲ್ಲನೂ ನೋಡಿ ನಾವು ಬೇಸತ್ತು. ಇದರಲ್ಲಿ ನಾವು ಒಂದು ಸಿದ್ಧಾಂತಗಳು
ನಮಗೇನು ಬೇಕು, ನಮಗೆ ಎಂಪ್ಲಾಯ್ಮೆಂಟ್ ಬೇಕು, ಡೆವಲಪ್ಮೆಂಟ್ ಬೇಕು. ಈ ಎಂಪ್ಲಾಯ್ಮೆಂಟು, ಡೆವಲಪ್ಮೆಂಟು ಮತ್ತು ಇದ್ರ ಸಲುವಾಗಿ ನಾವು ಹೋರಾಡಬೇಕಂತಂದರೆ ಕಾಂಗ್ರೆಸ್ ಸೇರಬೇಕು ಅಂತ ಒಂದು ತೀರ್ಮಾನ ಮಾಡಿಕೊಂಡು ಈ ದಿವಸ ನಾವು ಕಾಂಗ್ರೆಸ್ಸನ್ನು ಸೇರ್ಪಡೆಯಾಗಿದ್ದೀವಿ. ಬಿಜೆಪಿಯ ಒಂದು ಭದ್ರಕೋಟೆ ಅನ್ನೋ ಒಂದು ಮಾತು. ಸೊ ತಾವುಗಳೆಲ್ಲ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಯಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷ ಜಯಬೇರಿಯಾಗುತ್ತೆ ಅನ್ನೋ ವಿಶ್ವಾಸ ಇದೆ. ಹೌದು, ನೀವು ಹೇಳ್ದಂಗೆ ಇತ್ತು ಇಷ್ಟು ದಿವಸ ಇತ್ತು. ಬಟ್ ಈಗ ನನ್ನ ಒಂದು ವೈಯಕ್ತಿಕವಾಗಿ ಮತ್ತು ನಾನು ನೋಡಿದ ಪ್ರಕಾರ ಕಂಪ್ಲೀಟಾಗಿ ಜನ ಚೇಂಜ್ ಆಗಿದ್ದಾರೆ. ಸೌಮ್ಯ ರೆಡ್ಡಿ ಅವ್ರನ್ನ ಗೆಲ್ಲಿಸ್ಬೇಕಂತ ಒಂದು ತೀರ್ಮಾನಕ್ಕೆ ಜನ ಬಂದಿದ್ದಾರೆ. ಇಲ್ಲ, ಇತ್ತು, ಅದು ಒಂದು ಕಾಲದಲ್ಲಿ ಇತ್ತು. ಈಗ ನಮ್ಮ ಎಲ್ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಸೇರಿದ ಮೇಲೆ ಅವರು ಒಂದು ದಕ್ಷ ನಾಯಕತ್ವದಲ್ಲಿ ಇವತ್ತು ಮೊದಲು ಈ ರೀತಿ ಇರಲಿಲ್ಲ. ನಮ್ಮ ಎಲ್ ಶ್ರೀನಿವಾಸ್ ಅವರು ಈ ಕಾಂಗ್ರೆಸ್ ಪಾರ್ಟಿ ಸೇರಿದ ಮೇಲೆ ಅವರು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಭಾಳ ಅಚ್ಚುಕಟ್ಟಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಅದರಿಂದನೇ ಇವತ್ತು 80% ಜನ BJP ತೊರೆದು ಕಾಂಗ್ರೆಸ್ ಸೇರಿದ್ದಾರೆ. ನಾವೆಲ್ಲ ಈ ಪಕ್ಷದ ಮುಖಂಡರು, ಮುಖ್ಯಸ್ಥರು ಅದಕ್ಕೋಸ್ಕರ ಇಲ್ಲಿ ಸೇರಿದ್ದೀವಿ. ಮುಂದೆ ನಾವು ನಮ್ಮ ಬಾಟಮ್ ಲೈನ್ ಏನೇನಿರುತ್ತೆ, ನಮ್ಮ ಕೆಳಗಡೆ ಯಾರ್ಯಾರು ನಮ್ಮ ಸಹ ಜೊತೆ ಇರೋರು ಎಲ್ಲ ಇರ್ತಾರಲ್ಲ, ಅವ್ರು ನಾವು ಏನ್ ಹೇಳಬೇಕು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಯಾಕೆ ಇವಾಗ ವಿರೋಧ ಪಕ್ಷದವರು ಏನ್ ಪ್ರಶ್ನೆ ಕೇಳಿದ್ರು, 70 ವರ್ಷದಲ್ಲಿ ಏನಾಯ್ತು, ಅದು ಪ್ರತಿಯೊಬ್ಬರಿಗೂ ಗೊತ್ತು 70 ವರ್ಷದಲ್ಲಿ ಏನಾಯ್ತು ಅಂತ. ಆದ್ರೆ ಇವತ್ತು ಪ್ರಶ್ನೆ, ಈ ಮೀಡಿಯಾ ಸುಳ್ಳನ್ನ ಹೇಳಿ ಕಾಂಗ್ರೆಸ್ ಪಕ್ಷ ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಆದ್ರೆ ಪ್ರಪಂಚದ ಯಾವುದೇ ನೀವು ದೊಡ್ಡ ಕಂಪನಿಯನ್ನ ಎತ್ಕೊಂಡ್ರೆ ಅದರ ಸಿಇಒ, ಅದರ ಹೆಡ್ಸ್ ಈ ದೇಶದ ಸಿಟಿಸನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಗೂಗಲ್ ಆಗಿರ್ಲಿ, ಅದು ಒರಾಕಲ್ ಆಗಿರ್ಲಿ, ಅದು ಯಾವುದೇ ದೊಡ್ಡ ಕಂಪನಿ ಪ್ರಪಂಚದ ಎಲ್ಲ, ನಾನು ಹೇಳ್ತಿದ್ದೀನಿ ಅಮೆರಿಕಾದಲ್ಲೂ ಒಳ್ಳೆ ಸಿಟಿಸನ್ಸ್ ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಅಮೆರಿಕದ ದೊಡ್ಡ ಕಂಪನಿ, ಗೂಗಲ್ ಅನ್ನು ಎತ್ಕೊಳ್ಳಿ, ಸುಂದರ್ ಪಿಚೈ ಯಾರು. ಈ ತರ ಈ ಕಾಂಗ್ರೆಸ್ ಪಕ್ಷ ಮಾಡಿರುವ IITs, IIMs, ಈ ತರ ಕಾಲೇಜ್ಗಳನ್ನ ಇವರು ಓಪನ್ ಮಾಡಿ ಇವರು ಕೊಟ್ಟಿರುವ ಕೊಡುಗೆಯಿಂದ ಇವತ್ತು ನಮ್ಮ ದೇಶದ ನಾಗರಿಕರು ಪ್ರಪಂಚದ ಎಲ್ಲಾ ಕಡೆ ಒಂದು ರೂಲ್ ಅನ್ನು ಮಾಡ್ತಿದ್ದಾರೆ, ಒಂದು ಹೈಯೆಸ್ಟ್ ಪೊಸಿಷನ್ ಅನ್ನು ಕೊಟ್ಟಿದ್ದಾರೆ. ಇವಾಗ ಹೇಳಕ್ ಹೋದ್ರೆ ನಾನು ಮಾತನ್ನ ಹೇಳ್ತೀನಿ, ರಾಜಕೀಯ ಪಕ್ಷಗಳು ಬರ್ತವೆ ಹೋಗ್ತವೆ. ಕಳೆದ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ಕೇವಲ ಒಂದು ಸಣ್ಣ ಮಾತನ್ನ ಹೇಳ್ತೀನಿ, ಇಂದಿರಾ ಕ್ಯಾಂಟೀನ್ ಅಂತಂದ್ರೆ ಒಂದು ಸಣ್ಣ ವಿಷಯ ಅಷ್ಟೇ, ಒಂದು ಕ್ಯಾಂಟೀನ್ ಅಷ್ಟೇ. ಆದ್ರೆ ಗೌರವದಿಂದ, ಘನತೆಯಿಂದ ಯಾರು ಅಲ್ಲಿ ಇಲ್ಲಿ ಹೋಗಿ ಒಂದು ಸ್ವಲ್ಪ ಕಾಸಿರುತ್ತೆ, ಇವಾಗ ಕೆಲಸ ಮಾಡೋರು, ಕಾರ್ಮಿಕರು, ಇವಕ್ಕೆ ಜಾಸ್ತಿ ಹಣ ಇರಲ್ಲ. ಆದ್ರೆ ಗೌರವದಿಂದ, ಘನತೆಯಿಂದ ಒಂದು ಕ್ಯಾಂಟೀನ್ಗೆ ಹೋಗಿ ಅವ್ರಿಗೆ ಬೇಕಾದ ಕಡಿಮೆ ರೇಟಲ್ಲಿ ಅವ್ರು ಊಟವನ್ನು ಮಾಡಬೇಕು. ಇದರಿಂದ ಏನ್ ಅನುಕೂಲ ಆಗಿದೆ, ಏನಾಗಿಲ್ಲ ಆ ಮತದಾರರಿಗೆ ಗೊತ್ತಿದೆ. ಅದನ್ನ ನಾವು ತಿಳಿಸಬೇಕಾಗಿರುತ್ತೆ. ಮುಂದೆ ಸಿದ್ದರಾಮಯ್ಯ ಅವರ ಹಿಂದಿನ ಸರ್ಕಾರ ಇದ್ದಾಗ ಅವರು ಕೊಟ್ಟ ಕೊಡುಗೆಗಳು ಇವತ್ತಿಗೂ ನಡೀತಾ ಇದೆ, ಅವರ ಕೊಟ್ಟ ಭಾಗ್ಯಗಳು ಎಲ್ಲ ಇವತ್ತಿಗೂ ನಡೀತಾ ಇದೆ. ಅದನ್ನ ಹೇಳ್ಕೊಳ್ಬೇಕು. ಮುಂದೆ ಇವತ್ತು ಈ 5 ಗ್ಯಾರಂಟೀಸ್ ಅನ್ನು ಕಾಂಗ್ರೆಸ್ ಪಕ್ಷ ತಗೋಬಂತು. ಈ ಗ್ಯಾರಂಟೀಸ್ ಅನ್ನ ಯಾವ ಪಕ್ಷ ಮುಂದಕ್ಕೆ ಈ ಸರ್ಕಾರ ಮಾಡಿದ್ರೆ ರಾಜ್ಯದಲ್ಲಿ ಅದನ್ನ ತೆಗೆಯಕಾಗೋ ಇದೇ ಇಲ್ಲ, ಸಾಧ್ಯತೆಯೇ ಇಲ್ಲ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಜನರಿಗೆ ನಾವು ಕೊಡ್ತಿರೋದೇನು ನಮ್ಮ ಪಾಕೆಟ್ ಇಂದ ಕೊಡ್ತಾ ಇಲ್ಲ, ನಾವು ರಾಜ್ಯದ ಒಂದು ಟ್ರೆಜರಿಯಿಂದನೇ, ಈ ರಾಜ್ಯದಿಂದಲೇ ತಗೊಂಡು ಈ ರಾಜ್ಯದ ಅನುಕೂಲಕ್ಕಾಗಿ, ಸರ್ಕಾರದ ಯಾರಿಗೋಸ್ಕರ, ರಾಜ್ಯದ ಅನುಕೂಲಕ್ಕೋಸ್ಕರ ಈ ಮಾತನ್ನ ತಿಳಿಸ್ಬೇಕು. ನಾಳೆ ದಿನ ಯಾವ ಸರ್ಕಾರ ಬಂದರೂ ಕೂಡ ಈ 5 ಗ್ಯಾರಂಟೀಸ್ ಗಳನ್ನ ಯಾರ ಕೈಯಿಂದನೂ ತೆಗೆಯಕ್ಕಾಗಲ್ಲ. ಅದು ಇವತ್ತು ಅಪಪ್ರಚಾರ ಏನ್ ಮಾಡ್ತಿದ್ದಾರೆ, ಈ ಲೋಕಸಭಾ ಚುನಾವಣೆ ಆದ ನಂತರ ಈ ಗ್ಯಾರಂಟಿಗಳು ಉಳಿಯಲ್ಲ, ತೆಗೆದು ಬಿಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ಈ ಮಾತನ್ನ ಏನ್ ಹೇಳ್ಬೇಕಂದ್ರೆ, ಇದು ಕಾಂಗ್ರೆಸ್ ಪಕ್ಷ ತೆಗೆಯಲ್ಲ. ಆದ್ರೆ ಮುಂದಕ್ಕೆ ಯಾವ್ದಾದ್ರು ಬೇರೆ ಸರ್ಕಾರ ಬಂದ್ರೂ ಕೂಡ ಈ ಗ್ಯಾರಂಟಿಗಳನ್ನ ತೆಗೆಯುವ ಸಾಧ್ಯತೆನೇ ಇಲ್ಲ. ಯಾಕಂದ್ರೆ ಜನರನ್ನು ನಂಬಲ್ಲ, ನಮ್ಗೇನ್ ಬರ್ತಿತ್ತು ಅದನ್ನ ನೀವು ಕೊಡ್ಲೇಬೇಕು ಅಂತ ಜನ ಕೇಳ್ತಾರೆ. ನಾವು ಈ ತರ ಏನೇನು ಕಾಂಗ್ರೆಸ್ ಪಕ್ಷದ ಇದಿದೆ ಅದನ್ನ ತಗೊಂಡೋಗಿ ಮುಂದೆ ಇಟ್ಟು ಈ ಇರುವ ಒಂದು 10 ದಿನದಲ್ಲಿ ಒಂದು ಸ್ವಲ್ಪ ಕಷ್ಟಪಟ್ರೆ ಸುಲಭವಾಗಿದೆ. ಸೌಮ್ಯ ರೆಡ್ಡಿ ಅವರನ್ನ ನಾವು ಭರ್ಜರಿ ಒಂದು ಇದರಿಂದ ನಾವು ಗೆಲ್ಲಿಸಬಹುದಾಗಿದೆ ಅಂತ ನಾನು ಕೈ ಮುಗಿದು ಕೇಳಬಹುದು.